Hello my dear students, welcome back to Learn Easily channel. Looking for a cousin on a swing. A.K. ರಾಮಾನುಜನ್ರವರ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲುಕಿಂಗ್ ಫಾರ್ ಎ ಕಸಿನ್ ಆನ್ ಎ ಸ್ವಿಂಗ್. ಈ ಒಂದು ಪದ್ಯದ ಮೇನ್ ಥೀಮನ್ನು ನೋಡಿದಾಗ ನಾಸ್ಟಾಲಜಿಯಾ ಅಂದರೆ ಹಿಂದಿನ ನೆನಪುಗಳು, A.K. ರಾಮಾನುಜನ್ರವರ ಬಾಲ್ಯದ ನೆನಪುಗಳು, ಹಾಗೆ ಆ ಬಾಲ್ಯದ ಮುಗ್ಧತೆ, ಅದರ ಜೊತೆಗೆ ಒಂದು ಘಟನೆಯಲ್ಲಿ ತನ್ನ ಕಸಿನನ್ನು ಒಂದು ಉಯ್ಯಾಲೆಯಲ್ಲಿ ನೋಡಿದಾಗ ಅವರಲ್ಲಿ ಮೂಡಿದಂತಹ ಲೈಂಗಿಕ ಅರಿವಿನ ಒಂದು ಭಾವನೆಗಳನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಒಂದು ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ವೆನ್ ಶಿ ವಾಸ್ 4 or 5 ಶಿ ಸಾಟ್ ಆನ್ ಎ ವಿಲೇಜ್ ಸ್ವಿಂಗ್ ಆ್ಯಂಡ್ ಹರ್ ಕಸಿನ್ 6 or 7 ಸ್ಯಾಟ್ ಹಿಮ್ಸೆಲ್ಫ್ ಅಗೇನೆಸ್ಟ್ ಹರ್. ನೋಡಿ, ಇಲ್ಲಿ ಅವಳು ಸುಮಾರು 5-6 ವರ್ಷಗಳಿದ್ದಾಗ ಅಥವಾ 4-5 ವರ್ಷದಲ್ಲಿದ್ದಾಗ, ಇಲ್ಲಿ ಈ ಕವಿತೆಯು ಈ ಒಂದು ಪದ್ಯವು ಬಾಲ್ಯದ ಆರಂಭಿಕ ವರ್ಷಗಳನ್ನು ನೆನಪಿಸ್ತಾ ಇದೆ. ಈ ಒಂದು 4 or 5 ಆ ಏಜನ್ನು ಹೇಳ್ತಾ ಇರ್ತಕ್ಕಂಥದ್ದು ಆ ಒಂದು ಆರಂಭಿಕ ಹಂತ ಅಥವಾ ಒಂದೊಂದು ಮುಗ್ಧತೆ ಮತ್ತು ಅರಿವಿನ ಹಂತವನ್ನು ಇದು ಸೂಚಿಸ್ತಾ ಇದೆ. ಶಿ ಸ್ಯಾಟ್ ಆನ್ ಎ ವಿಲೇಜ್ ಸ್ವಿಂಗ್. ಅವಳು ಒಂದು ಹಳ್ಳಿಯ ಉಯ್ಯಾಲೆಯ ಮೇಲೆ ಕುಳಿತಿದ್ಲು. ಹಳ್ಳಿಯ ತೂಗು ಉಯ್ಯಾಲೆ ಒಂದು ಸರಳತೆ ಮತ್ತು ಪ್ರಕೃತಿ ಮತ್ತು ಬಾಲ್ಯದ ಆಟಗಳನ್ನು ಅವು ಪ್ರತಿನಿಧಿಸುತ್ತೆ. ಇಲ್ಲಿ ಆ ನಾಯಕಿ ಅಥವಾ ಈ ಒಂದು ಹುಡುಗಿ ಕಸಿನ್ ಅಂತಕ್ಕಂಥವಳು ಆ ಉಯ್ಯಾಲೆಯ ಮೇಲೆ ಕುಳಿತಿದ್ದಾಳೆ. ಆ್ಯಂಡ್ ಹರ್ ಕಸಿನ್ 6 or 7. ಅವಳ ಕಸಿನ್ ಸುಮಾರು 6-7 ವರ್ಷದವನಾಗಿದ್ದ. ಈ ಒಂದು ಪದ್ಯದಲ್ಲಿ ಇನ್ನೊಬ್ಬ ಪ್ರಮುಖ ವ್ಯಕ್ತಿ, ಆತ ಕೂಡ ಬಾಲ್ಯದ ಒಂದು ಕ್ಷಣಗಳಲ್ಲಿದ್ದಾನೆ. ಅವನು ಬಾಲ್ಯದ ಸಂವಹನ ಮತ್ತು ಆರಂಭಿಕ ದೈಹಿಕ ಅನುಭವಗಳಿಗೆ ಇಲ್ಲಿ ಆಧಾರವಾಗ್ತಾ ಇದೆ. ಏಕೆಂದರೆ ಸ್ಯಾಟ್ ಹಿಮ್ಸೆಲ್ಫ್ ಅಗೇನೆಸ್ಟ್ ಹರ್. ಅವನು ಏನು ಮಾಡಿದ್ದಾನೆ, ಅವಳಿಗೆ ಎಗೇನೆಸ್ಟ್ ಆಗಿ ಕುಳಿತಿದ್ದಾನೆ. ಅಂದರೆ ಆ ಉಯ್ಯಾಲೆಯಲ್ಲಿ ಇಬ್ಬರು ಸಹ, ಆ ಒಂದು ಕಸಿನ್, ಆ ಹುಡುಗ ಇಬ್ಬರು ಸಹ ಒಬ್ಬರಿಗೊಬ್ಬರು ಎದುರು ಬದರಲ್ಲಿ ಉಯ್ಯಾಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಆ ಉಯ್ಯಾಲೆಯನ್ನು ಆಡ್ತಾ ಇದ್ದಾರೆ. ತೂಗು ಉಯ್ಯಾಲೆಯ ಸಾಮೀಪ್ಯ ಬಾಲ್ಯದ ಮುಗ್ಧತೆಯ ಸಂಪರ್ಕವನ್ನು ಸೂಚಿಸುತ್ತೆ. ಅಲ್ಲಿ ದೈಹಿಕ ನಿಕಟತೆ, ಯಾವುದೇ ಲೈಂಗಿಕ ಅರಿವಿಲ್ಲದೆ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ವಿತ್ ಎವ್ರಿ ಲಂಜ್ ಆಫ್ ದ ಸ್ವಿಂಗ್ ಶಿ ಫೆಲ್ಟ್ ಹಿಮ್ ಇನ್ ದ ಲಂಜಿಂಗ್ ಪೀಟ್ಸ್ ಆಫ್ ಹರ್ ಫೀಲಿಂಗ್ಸ್. ನೋಡಿ, ಇಲ್ಲಿ ಪ್ರತಿಯೊಂದು ಆ ತೂಗು ಉಯ್ಯಾಲೆಯ ನೂಕುವೆಯೊಂದಿಗೆ, ಅಂದರೆ ನೂಕುವುದರೊಂದಿಗೆ ಶಿ ಫೆಲ್ಟ್ ಹಿಮ್, ಅವಳು ಅನುಭವಿಸಿದ್ಲು ಅಂತ. ಅಂದರೆ ಆ ತೂಗು ಉಯ್ಯಾಲೆಯ ಚಲನೆ ಜೀವನದ ಅನುಭವಗಳು ಮತ್ತು ಸಮಯದ ಹಾದಿಯನ್ನು ಸಂಕೇತಿಸ್ತಾ ಇದೆ. ಇದು ಒಂದು ಹೊಸ ರೀತಿಯ ಸಂವೇದನೆಯನ್ನು ತರ್ತಾ ಇದೆ. ಪ್ರತಿಯೊಂದು ನೂಕುವಿಕೆಯಲ್ಲಿ ಅವಳು ಅವನನ್ನು ಅನುಭವಿಸಿದ್ಲು. ಇಲ್ಲಿ ಅನುಭವಿಸುವುದು ಎಂದರೆ ಕೇವಲ ದೈಹಿಕ ಸ್ಪರ್ಶವಲ್ಲ, ಬದಲಿಗೆ ಸೂಕ್ಷ್ಮವಾದಂತಹ ಅಭಿವ್ಯಕ್ತಿಪಡಿಸಲಾಗದ ಭಾವನೆಗಳ ಒಂದು ಅನುಭವ ಅಂತಕ್ಕಂಥದ್ದು. ಆಕೆ ಅದನ್ನು ಅನುಭವಿಸಿದ್ದಾಳೆ. ಇನ್ ದ ಲಂಜಿಂಗ್ ಪಿಟ್ಸ್ ಆಫ್ ಹರ್ ಫೀಲಿಂಗ್, ಅವಳ ಭಾವನೆಗಳ ನೂಕುವಿಕೆಯಲ್ಲಿ ಅಂತ. ಅಂದರೆ ಲಂಜಿಂಗ್ ಪಿಟ್ಸ್ ಎಂಬತಕ್ಕಂಥದ್ದು ದೇಹದೊಳಗಿನ, ಬಹುಶಃ ಹೊಟ್ಟೆ ಅಥವಾ ಅವರ ಒಂದು ತೊಡೆಗಳಾಗಿರಬಹುದು, ಆ ದೈಹಿಕ ಒಂದು ಸಂವೇದನೆಯನ್ನು ಸೂಚಿಸ್ತಾ ಇದೆ. ಇದು ಆರಂಭಿಕ ಒಂದು ಅಸ್ಪಷ್ಟವಾದ ದೈಹಿಕ ಅರಿವು ಅಂತಕ್ಕಂಥದ್ದು. ಇದು ಅಮಾಯಕ ಲೈಂಗಿಕ ಅರಿವಿನ ಪ್ರಜ್ಞೆಯನ್ನು ಇದು ಸೂಚಿಸ್ತಾ ಇರ್ಬೋದು. ಆಫ್ ಹರ್ ಫೀಲಿಂಗ್ಸ್, ಆ ಒಂದು ಅವಳಲ್ಲಿ ಆ ಒಂದು ಸಂವೇದನೆಗಳು, ಆ ಫೀಲಿಂಗ್ಸ್ ಅಂತಕ್ಕಂಥದ್ದು ಬರ್ತಾ ಇತ್ತು. ಇದು ಅಸ್ಪಷ್ಟವಾಗಿದ್ದರೂ ಅವು ನೆನಪಿನಲ್ಲಿ ಉಳಿದುಕೊಂಡಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಆಫ್ಟರ್ವರ್ಡ್ಸ್ ವಿ ಕ್ಲೈಂಬ್ಡ್ ಎ ಟ್ರೀ ಶಿ ಸೆಡ್, ನಾಟ್ ವೆರಿ ಟಾಲ್ ಬಟ್ ಫುಲ್ ಆಫ್ ಲೀವ್ಸ್ ಲೈಕ್ ದೋಸ್ ಆಫ್ ಎ ಫಿಗ್ ಟ್ರೀ. ಅದಾದ ನಂತರ ನಾವೇನು ಮಾಡಿದ್ವಿ, ಉಯ್ಯಾಲೆಯನ್ನು ಬಿಟ್ವಿ, ಇನ್ನೊಂದು ಹಂತಕ್ಕೆ, ಇನ್ನೊಂದು ಕಡೆಗೆ ನಾವು ಹೊರಟ್ವಿ. ಇನ್ನೊಂದು ಘಟನೆ ಅಲ್ಲಿಗೆ ಆ್ಯಡ್ ಆಗ್ತಾ ಇದೆ, ಬೇರೆ ಕಡೆಗೆ ಹೋದ್ವಿ. ವಿ ಕ್ಲೈಂಬ್ಡ್ ಎ ಟ್ರೀ ಶಿ ಸೆಡ್, ನಾವೊಂದು ಮರವನ್ನು ಏರಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಮರ ಹತ್ತುವುದು ಬಾಲ್ಯದ ಒಂದು ಸಾಹಸ ಕ್ರಿಯೆ. ಬಾಲ್ಯದಲ್ಲಿ ಎಲ್ಲರೂ ಸಹ ಮರವನ್ನು ಹತ್ತುತ್ತಾರೆ. ಆ ಮರ ಹತ್ತುವಿಕೆ ಅಂತಕ್ಕಂಥದ್ದು ಒಂದು ರೀತಿಯ ಪರಿಶೋಧನೆ ಮತ್ತು ಸ್ವತಂತ್ರತೆಯ ಒಂದು ಸಂಕೇತ ಆಗಿರುತ್ತೆ. ಅವಳು ಹೇಳ್ತಾಳೆ, ಅಂದರೆ ಇಲ್ಲಿ ಕವಿಯತ್ರಿ ಈಗ ವಯಸ್ಕಳಾಗಿ ಆ ನೆನಪನ್ನು ಹೇಳುವುದನ್ನು ಸೂಚಿಸ್ತಾ ಇದೆ. ನಾಟ್ ವೆರಿ ಟಾಲ್ ಬಟ್ ಫುಲ್ ಆಫ್ ಲೀವ್ಸ್, ಅದು ಎತ್ತರವಾಗಿರಲಿಲ್ಲ ಮತ್ತು ಎಲೆಗಳಿಂದ ತುಂಬಿತ್ತು. ಅಂದರೆ ಮರದ ವಿವರಣೆ ಬಾಲ್ಯದ ಸ್ಥಳಗಳ ಮುಗ್ಧ ಸರಳತೆಯನ್ನು ಸೂಚಿಸುತ್ತೆ. ಎಲೆಗಳಿಂದ ತುಂಬಿತ್ತು ಎಂಬುದು ರಕ್ಷಣೆ ಮತ್ತು ಒಂದು ಆಶ್ರಯದ ಭಾವನೆಯನ್ನು ಇಲ್ಲಿ ಸೂಚಿಸ್ತಾ ಇದೆ. ಲೈಕ್ ದೋಸ್ ಆಫ್ ಎ ಫಿಗ್ ಟ್ರೀ,
ಒಂದು ಅಂಜೂರದ ಮರದ ಎಲೆಗಳಂತೆ ಇತ್ತು ಅಂತ. ಇಲ್ಲಿ ಅಂಜೂರದ ಮರವು ಬೈಬಲ್ನಲ್ಲಿ ಲೈಂಗಿಕತೆ ಮತ್ತು ನಾಚಿಕೆ ಗೇಡಿನೊಂದಿಗೆ ಸಂಬಂಧ ಹೊಂದಿರುತ್ತೆ. ಇಲ್ಲಿ ಅದರ ಉಲ್ಲೇಖ ಮುಗ್ಧತೆ ಮತ್ತು ಆ ಅರಿವಿನ ನಡುವಿನ ಸೂಕ್ಷ್ಮ ಸಂಪರ್ಕವನ್ನು ಸೂಚಿಸ್ತಾ ಇದೆ. ಅದು ಆ ಸಮಯದಲ್ಲಿ ಇನ್ನೂ ಸಹ ಆ ಒಂದು ಏಜ್ನಲ್ಲಿ ಅವರಿಗೆ ಅರಿವಾಗಿಲ್ಲ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಆ್ಯಂಡ್ ವಿ ವರ್ ವೆರಿ ಇನ್ನೋಸೆಂಟ್ ಅಬೌಟ್ ಇಟ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಬಹಳ ಮುಗ್ಧರಾಗಿದ್ದೆವು ಅಂತ. ಆ ಬಾಲ್ಯದ ಅನುಭವದ ಬಗ್ಗೆ, ಆ ವಯಸ್ಕರ ನೋಟ, ಆ ಸಮಯದಲ್ಲಿ ದೈಹಿಕವಾದಂಥ ಆ ಫೀಲಿಂಗ್ಸ್ನ ಬಗ್ಗೆ ಯಾವುದೇ ನಿಜವಾದ ತಿಳುವಳಿಕೆ ಅಥವಾ ಆ ಒಂದು ಜ್ಞಾನ ಇಲ್ಲದೆ ಇರತಕ್ಕಂಥದ್ದನ್ನು ಇಲ್ಲಿ ಒತ್ತಿ ಹೇಳ್ತಾ ಇದೆ. ಆ ಒಂದು ವಯಸ್ಸಿನಲ್ಲಿ ಆ ಒಂದು ಜ್ಞಾನ ಇಲ್ಲದೆ ಇರೋದು ಅಥವಾ ಅದು ಆ ರೀತಿ ಅಂತಕ್ಕಂಥದ್ದು ಅಪರಾಧವಿಲ್ಲದಿರೋದನ್ನು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ವಿ ವರ್ ಇನ್ನೋಸೆಂಟ್. ಇನ್ನೋಸೆಂಟ್ ಮೀನ್ಸ್ ನಮಗೆ ಅದ್ರ ಬಗ್ಗೆ ಅರಿವಿರಲಿಲ್ಲ. ಅಬೌಟ್ ಇಟ್, ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ಆ ಘಟನೆಗಳ ನಿಜವಾದ ಅರ್ಥ ಅಥವಾ ಅದರ ಪರಿಣಾಮಗಳ ಬಗ್ಗೆ ಆ ಮಕ್ಕಳಿಗೆ ಗೊತ್ತಿರಲಿಲ್ಲ ಅಂತಕ್ಕಂಥದ್ದು. ನೌ ಶಿ ಲುಕ್ಸ್ ಫಾರ್ ದ ಸ್ವಿಂಗ್ ಇನ್ ಸಿಟೀಸ್ ವಿತ್ 15 ಸಬರ್ಬ್ಸ್ ಆ್ಯಂಡ್ ಟ್ರೈಸ್ ಟು ಬಿ ಇನ್ನೋಸೆಂಟ್ ಅಬೌಟ್ ಇಟ್. ನೋಡಿ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ನೌ ಶಿ ಲುಕ್ಸ್ ಫಾರ್ ದ ಸ್ವಿಂಗ್. ಈಗ ಅವಳು ತೂಗು ಉಯ್ಯಾಲೆಯನ್ನು ಹುಡುಕ್ತಾ ಇದ್ದಾಳೆ. ಈಗ ಅವಳು ಚಿಕ್ಕ ಮಗು ಅಲ್ಲ, ವಯಸ್ಕಳು. ಈಗಲೂ ಸಹ ತನ್ನ ಬಾಲ್ಯದ ಮುಗ್ಧತೆ ಮತ್ತು ರೋಮಾಂಚನವನ್ನು ಮರಳಿ ಪಡೆಯಲು ಆಕೆ ಪ್ರಯತ್ನಿಸ್ತಾ ಇದ್ದಾಳೆ. ಲುಕ್ ಫಾರ್ ಎ ಸ್ವಿಂಗ್, ಮತ್ತೆ ಉಯ್ಯಾಲೆಗೆ ಹುಡುಕ್ತಾ ಇದ್ದಾಳೆ. ಇನ್ ಸಿಟೀಸ್ ವಿತ್ 15 ಸಬರ್ಬ್ಸ್, ಅಂದರೆ ಒಂದು 15 ಉಪನಗರಗಳ ಒಂದು ನಗರಗಳಲ್ಲಿ ಅಂತ. ಅಂದರೆ ಬಾಲ್ಯದ ಹಳ್ಳಿಯ ಸರಳತೆಗೆ ವಿರುದ್ಧವಾಗಿ ಆಧುನಿಕವಾದಂತಹ ಈ ಸಂಕೀರ್ಣವಾದ ನಗರ ಜೀವನವನ್ನು ಸೂಚಿಸ್ತಾ, ನಗರವು ಒಂದು ಕಳೆದು ಹೋದ ಮುಗ್ಧತೆಯ ಸಂಕೇತವಾಗಿರುತ್ತೆ. ಆಕೆ ಆ ಒಂದು ನಗರದ ಜೀವನದಲ್ಲಿ ಆ ಒಂದು ಉಯ್ಯಾಲೆಯನ್ನು ಹುಡುಕ್ತಾ ಇದ್ದಾಳೆ. ಆ್ಯಂಡ್ ಟ್ರೈಸ್ ಟು, ಅವಳು ಪ್ರಯತ್ನಿಸ್ತಾ ಇದ್ದಾಳೆ. ಮುಗ್ಧತೆ ಆ ಒಂದು ಬಾಲ್ಯದಲ್ಲಿ ಪಡೆದಿರ್ತಕ್ಕಂತಹ ಅನುಭವ, ರೋಮಾಂಚನ, ಆ ಮುಗ್ಧತೆಯನ್ನು ಮರಳಿ ಪಡೆಯುವ ಅಥವಾ ಮರುಸೃಷ್ಟಿಸುವ ಪ್ರಯತ್ನವನ್ನು ಇಲ್ಲಿ ಸೂಚಿಸ್ತಾ ಇದೆ. ಆದರೆ ಈಗ ಅವಳು ವಯಸ್ಸಾಗಿದ್ದಾಳೆ, ಆದ್ದರಿಂದ ಈಗ ಅದಷ್ಟು ಸುಲಭವಲ್ಲ ಅಂತಕ್ಕಂಥದ್ದು. ಬಿ ಇನ್ನೋಸೆಂಟ್, ಈಗಲೂ ಸಹ ಮುಗ್ಧಲಾಗಿರಲು. ಅಬೌಟ್ ಇಟ್, ಅದರ ಬಗ್ಗೆ. ಅಂದರೆ ವಯಸ್ಕರಾಗಿ ಲೈಂಗಿಕತೆ ಅಥವಾ ಸಂಬಂಧಗಳ ಸಂಕೀರ್ಣತೆಗಳ ಅರಿವಿನೊಂದಿಗೆ ಆ ಮುಗ್ಧತೆಯನ್ನು ಮರಳಿ ಪಡೆಯುವುದು ಕಷ್ಟಕರವಾಗಿದೆ. ಅವಳು ಈಗ ಅಂತಹ ಭಾವನೆಗಳನ್ನು ಮರೆಮಾಚುವ ಒಂದು ವಯಸ್ಕರ ಒಂದು ತೊಡಕುಗಳ ಬಗ್ಗೆ ತಿಳಿದಿದ್ದಾಳೆ. ಅಬೌಟ್ ಇಟ್, ಅದರ ಬಗ್ಗೆ, ಬಾಲ್ಯದ ಅನುಭವಗಳ ಸಂಬಂಧಿಸಿದ ಸಂಕೀರ್ಣತೆಗಳ ಬಗ್ಗೆ ಅವಳು ಈಗ ತಿಳಿದಿದ್ದಾಳೆ ಅಂತಕ್ಕಂಥದ್ದು. ನಾಟ್ ಓನ್ಲಿ ಆನ್ ದ ಕ್ರಾಚ್ ಆಫ್ ಎ ಟ್ರೀ ದಟ್ ಲುಕ್ಡ್ ಆಸ್ ಇಫ್ ಇಟ್ ವುಡ್ ಬಿ ಬರ್ಸ್ಟ್ ಅಂಡರ್ ಎವರಿ ಲೀಫ್ into brood of scarlet figs if someone suddenly sneezed. ನೋಡಿ ಈ ಒಂದು ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದಾರೆ, ನಾಟ್ ಓನ್ಲಿ ಆನ್ ದ ಕ್ರಾಚ್ ಆಫ್ ಎ ಟ್ರೀ, ಮರದ ಅಡಿಯ ಭಾಗದಲ್ಲಿ ಮಾತ್ರವಲ್ಲದೆ. ಅಂದರೆ ಕ್ರಾಚ್ ಆಫ್ ಎ ಟ್ರೀ ದೈಹಿಕ ಸಂಪರ್ಕ ಮತ್ತು ಲೈಂಗಿಕತೆಯ ಸುಳುವನ್ನು ಸೂಚಿಸುತ್ತೆ. ಮರವು ಮುಗ್ಧತೆಯ ಪರಿಶೋಧನೆಯ ಒಂದು ಸಂಕೇತ ಆಗಿದೆ. ಆ ಮರದ ಬಳಿ ದಟ್ ಲುಕ್ಡ್ ಆಸ್ ಇಫ್ ಇಟ್ ವುಡ್ ಬರ್ಸ್ಟ್, ಅಂದರೆ ಅದು ಸ್ಫೋಟಗೊಳ್ಳುವಂತೆ ಕಾಣುತ್ತಿತ್ತು. ಅಂದರೆ ಆ ಮರದ ನೋಟವು ಆ ರೋಮಾಂಚನ ಅಥವಾ ಲೈಂಗಿಕ ಜಾಗೃತಿ ಮತ್ತು ಕಳೆದು ಹೋದ ಮುಗ್ಧತೆಯ ಒಂದು ಸ್ಪಷ್ಟ ಸಂಕೇತವಾಗಿ ಕಾಣ್ತಾ ಇತ್ತು. ಅಂಡರ್ ಎವರಿ ಲೀಫ್, ಪ್ರತಿ ಎಲೆಯ ಅಡಿಯಲ್ಲಿ, ಎಲ್ಲೆಡೆಯೂ ಸಹ ಲೈಂಗಿಕ ಶಕ್ತಿಯ ಉಪಸ್ಥಿತಿ ಇದೆ ಅಂತಕ್ಕಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಇಂಟು ಎ ಬ್ರೂಡ್ ಆಫ್ ಸ್ಕಾರ್ಲೆಟ್ ಫಿಗ್ಸ್, ಆ ಅಂಜೂರದ ಹಣ್ಣುಗಳ ಸಮೂಹವಾಗಿ, ಕೆಂಪು ಅಂಜೂರದ ಹಣ್ಣುಗಳ ಸಮೂಹವಾಗಿ. ಅಂದರೆ ಕೆಂಪು ಅಂಜೂರಗಳು, ಆ ಹಣ್ಣುಗಳು ಲೈಂಗಿಕ ಪ್ರಬುದ್ಧತೆ ಮತ್ತು ಫಲವತ್ತತೆಯ ಪ್ರಬಲ ಸಂಕೇತಗಳಾಗಿರುತ್ತೆ. ಅಂಜೂರದ ಮರವು ಆ ಒಂದು ಲೈಂಗಿಕವಾದಂಥ ಆಕರ್ಷಣೆ ಮತ್ತು ಆಸಕ್ತಿಯನ್ನು ಸೂಚಿಸುತ್ತೆ. ಇಫ್ ಸಮ್ ಒನ್ ಸಡನ್ಲಿ ಸ್ನೀಸ್ಡ್, ಯಾರಾದರೂ ಇದ್ದಕ್ಕಿದ್ದಂತೆ ಸ್ನೀನಿದರೆ ಅಂತ. ಆ ಸೀನುವಿಕೆ ಒಂದು ಸೂಕ್ಷ್ಮವಾದ ಪ್ರಚೋದನಕಾರಿ ಕಾರ್ಯವಾಗಿದೆ. ಇದು ಮುಗ್ಧತೆಯು ಎಷ್ಟು ದುರ್ಬಲವಾಗಿದೆ ಮತ್ತು ಸುಲಭವಾಗಿ ತೊಂದರೆಗೊಳಗಾಗುತ್ತೆ ಎಂಬತಕ್ಕಂಥದ್ದನ್ನು ಸೂಚಿಸುತ್ತೆ. ಸಣ್ಣದೊಂದು ಪ್ರಚೋದನೆಯಿಂದ ಆ ಲೈಂಗಿಕ ಅರಿವು ಹೇಗೆ ಜಾಗೃತವಾಗಬಹುದು ಅನ್ನೋದನ್ನು ಈ ಸಮ್ ಒನ್ ಸಡನ್ಲಿ ಸ್ನೀಸ್ಡ್ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಎ.ಕೆ. ರಾಮಾನುಜನ್ರವರ ಲುಕಿಂಗ್ ಫಾರ್ ಎ ಕಸಿನ್ ಆನ್ ಎ ಸ್ವಿಂಗ್ ಈ ಒಂದು ಪದ್ಯದ ಕನ್ನಡದ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಇಂಗ್ಲೀಷ್ ಸಮರಿಯ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.